ಸಮಸ್ಯೆ ಜೀವನ ಪರಿಹಾರ ಬದುಕು ಅಂತ ಎಲ್ರಿಗೂ ಗೊತ್ತು. ಆದರೆ ಏನು ಮಾಡ್ತಾರೆ ಅಂದರೆ ಬರೀ ಸಮಸ್ಯೆಯಲ್ಲಿ ಹುಡ್ತಾರೆ ಮತ್ತು ಸಮಸ್ಯೆಯಲ್ಲಿ ಸಾಯ್ತಾರೆ. ಸಮಸ್ಯೆ ಯಾವ ರೀತಿ ಬಂದಿದೆ, ಸಮಸ್ಯೆಗೆ ಪರಿಹಾರ ಯಾವ ರೀತಿ ಪಡ್ಕೊಳ್ಬೇಕು ಅಂತ ಯಾರೂ ವಿಚಾರ ಮಾಡೋದಿಲ್ಲ. ಕೇವಲ ಒಂದು ಭಯ 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 ಆತಂಕದ ಸ್ಥಿತಿಯನ್ನು ಮನದಲ್ಲಿ ತುಂಬಿಕೊಂಡು ಯಾವ ಭಯನೂ ನಿಮ್ಮನ್ನು ಏನು ಮಾಡಲ್ಲ ಅಂತ ಗೊತ್ತಿರುತ್ತೆ, ಆದರೂ ಕೂಡ ಭಯನೇ ನಿಮ್ಮನ್ನು ನಾಶ ಮಾಡುತ್ತೆ. ನೋಡಿ, ನೀವು ಎಲ್ಲಿವರೆಗೂ ನೀವು ನಿರ್ಧಾರ ಮಾಡೋದಿಲ್ಲವೋ ನಿಮ್ಮ ನಾಶ, ಅಲ್ಲಿವರೆಗೂ ಬೇರೆ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮ್ಮ ನಾಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆ ಹೇಳಬೇಕಂತಂದರೆ ಬಹಳ ಜನ ನೋಡಿ, ಯಾರಿಗೆ ಕ್ಯಾನ್ಸರ್ ಬಂದಿರುತ್ತೆ, ಯಾರಿಗೆ ಮೊಣಕಾಲು ಸಮಸ್ಯೆ ಇದೆ, ಯಾರಿಗೆ ನಡೆಯೋಕ್ಕಾಗಲ್ಲ, ಕಿವಿ ಕೇಳೋದಿಲ್ಲ, ವಾಸನೆ ಬರೋದಿಲ್ಲ, ಹಲ್ಲಿರೋದಿಲ್ಲ, ಬಾಯಲ್ಲಿ ಅಗಿಯೋಕ್ಕೆ ಬರೋದಿಲ್ಲ, ತಲೆ ಕೂದಲಿನ ಸಮಸ್ಯೆ ಅಂತ ಹೇಳ್ತಾರೆ, ಬೆನ್ನಿನ ನೋವು, ಕತ್ತಿನ ನೋವು, ಸರ್ವೈಕಲ್ ಸ್ಪಾಂಡಿಲೈಸಿಸ್, ಮೂಲವ್ಯಾಧಿ, ಮಲದ್ವಾರದಲ್ಲಿ ರಕ್ತ ಬರೋದಾಗಿರ್ಬೋದು, ಈ ಭುಜದ ಸಮಸ್ಯೆ ಆಗಿರ್ಬೋದು, ಫ್ರೋಜನ್ ಶೋಲ್ಡರ್ ಅಂತ ಆಗಿರ್ಬೋದು, ಇನ್ನೊಂದು ಹಲವಾರು ಸಮಸ್ಯೆಗಳು. ಬಹಳಷ್ಟು ದಪ್ಪವಾಗಿದ್ದೀನಿ, ಭಾಳ ಚೆನ್ನಾಗಿ ಕಾಣ್ತಾ ಇಲ್ಲ, ನಡೆಯಕ್ಕೆ ಬರ್ತಾ ಇಲ್ಲ, ಶ್ವಾಸ ತೊಗೊಳಕ್ಕೆ ಬರ್ತಾ ಇಲ್ಲ, ದೇಹದ ಭಾರ ಅತಿ ತೂಕ ಹೆಚ್ಚಾಗಿರೋದ್ರಿಂದ ತುಂಬ ಸಮಸ್ಯೆ ಆಗ್ತಾಯಿದೆ, ಹಸಿವೆ ಆಗ್ತಾ ಇಲ್ಲ, ಉಂಡನ್ನು ಜೀರ್ಣ ಆಗ್ತಾ ಇಲ್ಲ, ರಾತ್ರಿ ಎದೆ ಉರಿತಾ ಇದೆ, ಏನು ಮಾಡೋದು? ಕೆಲವರಿಗೆ ಲಿಂಗ ಉದಿರಕ್ಕೆ ಆಗ್ತಾಯಿಲ್ಲ, ಮಕ್ಕಳಾಗ್ತಾ ಇಲ್ಲ, ಹೆಣ್ಮಕ್ಳಿಗೆ ಸಮಸ್ಯೆ ಆಗುತ್ತೆ, ಮೆನ್ಸ್ಟ್ರುಯೇಷನ್ ಸಮಸ್ಯೆ ಆಗಿರ್ಬೋದು, ಆರ್ತವ ಅನಾರ್ತವ ಕಷ್ಟಾರ್ಥವ ಅಂತ ರಜೋ ನಿವೃತ್ತಿ ಅಂತ ಸಮಸ್ಯೆಗಳಾಗ್ತಿರ್ತವೆ ಹೆಣ್ಮಕ್ಳು. ಇವೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ನೀವು ಅಂತಂದರೆ ಖಂಡಿತವಾಗಿ ನೀವು ಯೋಗ ಮತ್ತು ಆಯುರ್ವೇದ ಮಾರ್ಗಕ್ಕೆ ಬಂದರೆ ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೇವಲ ನೀವು ಏನು ಮಾಡ್ತೀರ ಅಂದರೆ ಹನುಮಂತಲ ಬದುಕ್ತೀರ, ಹನುಮಂತಲೇ ಸಾಯ್ತೀರಾ. ಅನುಮಾನ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗಬೇಡಿ. ಧೈರ್ಯದಿಂದ ಮುಂದೆ ಬನ್ನಿ. ಇದರ ಮೇಲೆ ಭರವಸೆ ಮಾಡಿ, ಯೋಗ ಮತ್ತು ಆಯುರ್ವೇದ ಮೇಲೆ ನಿಮ್ಮ ಮೇಲೆ ನೀವು ಭರವಸೆ ಮಾಡಿ. ಖಂಡಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಎಲ್ರಿಗೂ ನಮಸ್ಕಾರ.